ವಿದ್ಯಾರ್ಥಿಗಳಿಗೆ ಸಾರಿಗೆ ಬಸ್ ಸಮಯಕ್ಕೆ ಸರಿಯಾಗಿ ಇಲ್ಲದ ಕಾರಣ ಶಾಲಾ ಕಾಲೇಜಿಗೆ ತೊಂದರೆಯಾಗುತ್ತಿದೆ ಎಂದು ವಿದ್ಯಾರ್ಥಿಗಳು ಬಸ್ಗಳನ್ನು ತಡೆದು ದಿಢೀರ್ ಪ್ರತಿಭಟನೆ ನಡೆಸಿದರು. ಬೇಲೂರಿನಲ್ಲಿ ಬಸ್ ಡಿಪೋ ಇದ್ದರೂ ಸಹ ಸಮಯಕ್ಕೆ ಸರಿಯಾಗಿ ಬಸ್ಗಳಿಲ್ಲ. ಇನ್ನು ಪ್ರತಿನಿತ್ಯ ಹಾಸನ ಹಾಗೂ ಚಿಕ್ಕಮಗಳೂರು ಜಿಲ್ಲೆಗಳಿಗೆ ಉನ್ನತ ವ್ಯಾಸಂಗ ಮಾಡಲು ಸುಮಾರು 200ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಪ್ರಯಾಣಿಸುತ್ತಿದ್ದು, ಬೆಳಗಿನ ಸಮಯ 7 ರಿಂದ 8 ಗಂಟೆ ಸಮಯದವರೆಗೆ ಸರಿಯಾದ ಬಸ್ ವ್ಯವಸ್ಥೆ ಇಲ್ಲದೆ ವಿದ್ಯಾರ್ಥಿಗಳು ಪರದಾಡುವ ಸ್ಥಿತಿ ನಿರ್ಮಾಣವಾಗಿದೆ. ಇನ್ನು ವಿಭಾಗೀಯ ಅಧಿಕಾರಿಗಳನ್ನು ವಿಚಾರಿಸಲು ಹೋದರೆ ನಮಗೆ ಬಸ್ ಕೊರತೆ ಇದೆ, ನಿಮಗೆ ಬೇಕಾದ ಸಮಯದಲ್ಲಿ ಬಸ್ಗಳನ್ನು ನೀಡಲು ಅವಕಾಶ ಇಲ್ಲ ಎಂದು ಉಡಾಫೆಯಿಂದ ವರ್ತಿಸುವುದರ ಜೊತೆಗೆ ಕೆಲ ಬಸ್ಗಳಲ್ಲಿ ಬಸ್ ಪಾಸ್ ಇರುವ ವಿದ್ಯಾರ್ಥಿಗಳನ್ನು ಕೆಳಗೆ ಇಳಿಸುವ ಹಲವಾರು ಉದಾಹರಣೆಗಳಿವೆ. ನಮ್ಮ ತೊಂದರೆಗಳನ್ನು ಕೇಳುವವರು ಯಾರೂ ಇಲ್ಲ. ಇದು ಒಂದು ದಿನದ ಗೋಳಲ್ಲ, ಇದು ಪ್ರತಿನಿತ್ಯದ ಗೋಳಾಗಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಇಂದು ಬೆಳಿಗ್ಗೆ ಎಲ್ಲಾ ವಿದ್ಯಾರ್ಥಿಗಳಿಗೆ ಪರೀಕ್ಷೆ ಇರುವುದರಿಂದ ಹಾಸನ ಮತ್ತು ಚಿಕ್ಕಮಗಳೂರು ತೆರಳುವ ವಿದ್ಯಾರ್ಥಿಗಳಿಗೆ ಮುಂದಿನ ಭವಿಷ್ಯ ಏನು 3-4 ಬಾರಿ ಡಿಪೋಗೆ ಹೋಗಿ ಅರ್ಜಿ ಸಲ್ಲಿಸಿ ಮನವಿ ಮಾಡಿದರೂ ಅಧಿಕಾರಿಗಳು ತಲೆಕೆಡಿಸಿಕೊಳ್ಳುತ್ತಿಲ್ಲ ಎಂದು ಕೆಎಸ್ಆರ್ಟಿಸಿ ಅಧಿಕಾರಿಗಳ ವಿರುದ್ಧ ಧಿಕ್ಕಾರ ಕೂಗಿ ದಿಢೀರ್ ಪ್ರತಿಭಟನೆ ನಡೆಸಿದರು. ಇಷ್ಟೆಲ್ಲ ತೊಂದರೆಯಾದರೂ ಕೆಎಸ್ಆರ್ಟಿಸಿ ಡಿಪೋ ಮ್ಯಾನೇಜರ್ ಆಗಲಿ ಅಥವಾ ಡಿಸಿಗಳಾಗಲಿ ವಿದ್ಯಾರ್ಥಿಗಳ ಗೋಳನ್ನು ಆಲಿಸಲು ಬಾರದ ಹಿನ್ನೆಲೆಯಲ್ಲಿ ಸಾರ್ವಜನಿಕರು ಸಹ ಕೈ ಜೋಡಿಸಿ ಪ್ರತಿಭಟನೆ ನಡೆಸಿದರು. ಬೆಂಗಳೂರಿಗೆ ಒಳ್ಳೊಳ್ಳೆ ಅಶ್ವಮೇಧ ಒಳ್ಳೊಳ್ಳೆ BS6 ಗಾಡಿಗಳನ್ನ ಬಿಡ್ತಾರೆ. ಅದೇ ಶಿವಮೊಗ್ಗ ಕಡೂರ್ಗಾದ್ರೆ ಎಂತೆಂತ ಬಸ್ಸು ಅಂದ್ರೆ ಅವು ಈ ಕಡೆ ಹಳ್ಳಿ ರೂಟ್ಗೂ ಬಿಡಕ್ಕೆ ಇದಿರಲ್ಲ, ಏನು ಚೆನ್ನಾಗಿರಲ್ಲ. ಅಷ್ಟು ಕೆಟ್ಟದಾಗಿರ್ತಕ್ಕಂಥ ಬಸ್ಗಳನ್ನ ಶಿವಮೊಗ್ಗ ರೂಟ್ಗೆ ಕಡೂರು ರೂಟ್ಗೆ ಬಿಡ್ತಾರೆ. ಚಿಕ್ಕಮಗಳೂರು ಡಿಸ್ಟಿಕ್ಕಿಗೆ ಒಂದು ಬಸ್ ಸರಿಯಾಗಿ ಡಿಸ್ಟಿಕ್ಕಿಗೆ ಬಸ್ ಬಿಡಲ್ಲ. ಒಂದು ಕಾಲ್ ಗಂಟೆ ಆದ್ರೂ ಒಂದು ಬಸ್ ಕೊಡಲ್ಲ. ಆದ್ರೆ ಇನ್ನೇನು ಮ್ಯಾನೇಜ್ ಮಾಡ್ತಿದೆ ಅಲ್ಲ. ಪ್ರತಿ 7 ಗಂಟೆ ಪ್ರತಿ 15 ನಿಮಿಷಕ್ಕೆ ಒಂದು ಬಸ್ ಕೊಟ್ರೆ ಮಾತ್ರ ಇವತ್ತು ಗಾಡಿ ಬಿಡ್ತೀವಿ. ಡಿಪೋ ಮ್ಯಾನೇಜರ್ ಇಲ್ಲಿಗೆ ಬರಬೇಕು, ಬಂದು ನಮಗೆ ರೈಟಿಂಗ್ ಕೊಡ್ಬೇಕು. ಪ್ರತಿದಿನಾನು 7 ಒಂದೊಂದು 7 ಗಂಟೆಯಿಂದ 8 ಗಂಟೆ ತನಕ. 8 ಗಂಟೆ ಮೇಲೆ ತುಂಬಾ ಬಸ್ ಇದಾವೆ ಚಿಕ್ಕಮಗಳೂರು ಡಿಪೋ ಬೆಂಗಳೂರಿಂದ ಬರೋ. ಈ 1 ಗಂಟೆ ಮಧ್ಯೆ 7 ಗಂಟೆಯಿಂದ 8 ಗಂಟೆ ಏನಿದೆ ಪ್ರತಿ 15 ನಿಮಿಷಕ್ಕೆ ಒಂದೊಂದು ಬಸ್ ಬರುತ್ತೆ ಅಂತ ಹೇಳಿದ್ರೆ ಮಾತ್ರ ಬಸ್ ಬಿಡೋದು, ಇಲ್ಲ ಕದಲಾಗ. ಇದೇ ವೇಳೆ ವಿದ್ಯಾರ್ಥಿಗಳಾದ ಹೇಮಂತ್, ವೇದಮೂರ್ತಿ, ವಿಕಾಸ್, ಆಕಾಶ್, ಸೃಷ್ಟಿ, ಯಶವಂತ್, ಶರತ್, ರಘು, ಆರಿಫ್, ರಾಜ್, ಸಂಘದ ತೀರ್ಥಂಕರ್, ಸಾಮಾಜಿಕ ಹೋರಾಟಗಾರ ವೆಂಕಟೇಶ್ ಹಾಜರಿದ್ದರು. ಗಣೇಶ್, ಟಿವಿ 46 ನ್ಯೂಸ್ ಕನ್ನಡ, ಬೇಲೂರು. You are watching TV 46 News Kannada.